ಹಾಸನದಲ್ಲಿ ಕಾಡಾನೆ ದಾಳಿಗೆ ಮತ್ತೊಬ್ಬ ಮಹಿಳೆ ಬಲಿಯಾಗಿದ್ದಾರೆ. ಸಕಲೇಶಪುರದ ಮೂಗಲಿ ಗ್ರಾಮದಲ್ಲಿ ಶೋಭಾ ಅನ್ನುವರು ಮೃತಪಟ್ಟಿದ್ದಾರೆ. ಕಾಫಿ ತೋಟಕ್ಕೆ ಕೆಲಸಕ್ಕೆ ಅಂತ ಹೋದಾಗ ಕಾಡಾನೆ ದಾಳಿ ಮಾಡಿದೆ. ಸ್ಥಳದಲ್ಲಿ ಅವರು ಮೃತಪಟ್ಟಿದ್ದಾರೆ ಕಾಡಾನೆ ದಾಳಿಯಿಂದ. ಸದ್ಯ ಆ ಘಟನೆ ನಡೆದಂತಹ ಸ್ಥಳದಲ್ಲಿಯೇ ಗ್ರಾಮಸ್ಥರು ಧರಣಿಗೆ ಕುಳಿತುಕೊಂಡಿದ್ದಾರೆ. ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಕೂಡ ಈ ಧರಣಿಗೆ ಪ್ರತಿಭಟನೆಗೆ ಸಾಥನ್ನು ಕೊಟ್ಟಿದ್ದು 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಶೋಭಾ ಕುಟುಂಬಸ್ಥರಿಗೆ ಅರಣ್ಯ ಸಚಿವರು ಸಾಂತ್ವನವನ್ನು ಹೇಳಿದ್ದು ಫೋನ್ ಕರೆ ಮಾಡಿ ಮಾತನಾಡಿದ್ದಾರೆ. ಧೈರ್ಯವನ್ನು ತುಂಬಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸರ್ಕಾರದ ಸವಲತ್ತನ್ನು ನೀಡೋದಾಗಿಯೂ ಕೂಡ ಈಶ್ವರ್ ಖಂಡ್ರೆ ಅವರು ಇದೇ ಸಂದರ್ಭದಲ್ಲಿ ಮೃತ ಶೋಭಾ ಅವರ ಕುಟುಂಬಕ್ಕೆ ಭರವಸೆಯನ್ನ ನೀಡಿದ್ದಾರೆ. 40 ವರ್ಷದ ಶೋಭಾ ಅವರು ಕಾಡಾನೆಯ ದಾಳಿಗೆ ಒಳಪಟ್ಟು ಮೃತಪಟ್ಟಿದ್ದರು. ಆ ಘಟನಾ ಸ್ಥಳದಲ್ಲಿಯೇ ಸದ್ಯ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ಅದಕ್ಕೆ ಶಾಸಕರಾದಂತಹ ಸಿಮೆಂಟ್ ಮಂಜು ಕೂಡ ಸಾಥ್ ಕೊಟ್ಟಿದ್ದರು. ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪ್ರತಿಭಟನೆ ನಡೀತಾ ಇತ್ತು, ಕಾಡಾನೆ ದಾಳಿ ಇನ್ನೂ ನಿಲ್ತಾನೇ ಇಲ್ಲ, ಅಲ್ಲಿ ದಿನಕ್ಕೊಬ್ರು ಸಾಯ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿದ್ರಂತೆ, ಹಾಗೆ DC ಅವರು ಕೂಡ ಬಂದಿದ್ರು ಅಂತ ತಿಳಿತು. ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ ಕಿರಣ್? ನವೀನ್, ಹಲವು ದಶಕಗಳಿಂದ ಕಾಡಾನೆ ಮತ್ತು ಮಾನವ ನಡುವಿನ ಸಂಘರ್ಷ ಈ ಮಲೆನಾಡು ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಕಲೇಶಪುರದಲ್ಲಿ ಇರುವಂತದ್ದು. ಇತ್ತೀಚೆಗೆ ಆಲೂರು ಮತ್ತೆ ಬೇಲೂರು ಕೂಡ ಕಾಡಾನೆಗಳು ಸಂತತಿ ಹೆಚ್ಚಾಗ್ತಾ ಇರೋ ಕಾರಣ ಈ ಭಾಗದಲ್ಲೂ ಕೂಡ ಕಾಡಾನೆಗಳು ಹಿಂಡಿಂಟ ಬರುತ್ತೆ, ಮತ್ತೆ ಅಲ್ಲಿ ಬೆಳೆದಂತ ಬೆಳೆಗಳನ್ನ ನಾಶ ಮಾಡುತ್ತೆ. ಅದಲ್ಲದೆ ಕಳೆದ ವರ್ಷನೂ ಅಷ್ಟೇ 5-6 ಜನ ಕಾಡಾನೆ ದಾಳಿಗೆ ಸಕಲೇಶಪುರ ಇರ್ಬೋದು ಅಥವಾ ನಮ್ಮ ಬೇಲೂರು ಭಾಗದಲ್ಲೂ ಮೃತಪಟ್ಟಿದ್ರು. ಈ ಮುಂದುವರೆದ ಭಾಗ ಇವತ್ತು ಅಷ್ಟೇ ಸಕಲೇಶಪುರ ತಾಲೂಕು ಮೂಗ್ಲಿ ಗ್ರಾಮದಲ್ಲಿ ಏಕಾಏಕಿ ಕಾಡಾನೆ ಬೆಳಿಗ್ಗೆ ತೋಟದಲ್ಲಿ ಕೆಲಸ, ಅಂದ್ರೆ ತಮ್ಮದೇ ಆದ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶೋಭಾ ಅನ್ನೋರಿಗೆ ಏಕಾಏಕಿ ಕಾಡಾನೆ ದಾಳಿ ಮಾಡುತ್ತೆ. ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಂತ ಶೋಭಾ ಸ್ಥಳದಲ್ಲಿ ಮೃತಪಡ್ತಾರೆ. ಇನ್ನೊಬ್ರು ಕೂಡ ಅವ್ರ ಜೊತೆಯಲ್ಲಿದ್ದಂತ ಮಹಿಳೆಯನ್ನು ಕೂಡ ಕೂಡಲೇ ಅಂತರದಲ್ಲಿ ಪಾರಾಗಿರ್ತಾರೆ. ಕೂಡಲೇ ಸಂಬಂಧಪಟ್ಟ ಅಂದ್ರೆ ಗ್ರಾಮಸ್ಥರಿರ್ಬೋದು ಮತ್ತೆ ಸ್ಥಳೀಯರು ಕೂಡ ಅಂದ್ರೆ ವಿಷಯವನ್ನ ಅರಣ್ಯ ಅಧಿಕಾರಿಗಳು ತಿಳಿಸ್ತಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಸಾಕಷ್ಟು ಇದೇ ರೀತಿ ಘಟನೆಗಳಾಗ್ತಾ ಇದೆ. ಒಂದೆಡೆ ಬೆಳೆ ಹಾನಿ ಆಗ್ತಾ ಇದೆ, ಇನ್ನೊಂದೆಡೆ ಪ್ರಾಣ ಹಾನಿ ಆಗ್ತಾ ಇದೆ. ಸರ್ಕಾರಗಳು ಬದಲಾದ್ವು, ಜನಪ್ರತಿಗಳು ಬದಲಾದ್ರು, ಅಧಿಕಾರಿಗಳು ಬದಲಾದ್ರು, ಆದ್ರೆ ಮಾತ್ರ ಸಮಸ್ಯೆ ಆಗಿ ಉಳಿದಿದೆ ಅನ್ನೋ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಕೂಡಲೇ ಅಲ್ಲ ಸ್ಥಳಕ್ಕೆ ವಿಷಯ ತಿಳಿದಂತ ಕೂಡಲೇ ಸ್ಥಳಕ್ಕೆ ಸಕಲೇಶಪುರ ಶಾಸಕರಾದಂತ ಸಿಮೆಂಟ್ ಮಂಜುನು ಕೂಡ ಬಂದು ಪ್ರತಿಭಟನಾಕಾರರೊಂದಿಗೆ ಪ್ರತಿಭಟನೆ ಮಾಡಿದ್ರು. ಮತ್ತೆ ಮುಂದೆ ಈ ರೀತಿ ಆಗದಂತೆ ಸೂಕ್ತವಾದ ಕ್ರಮ ಕೈಗೊಳ್ತೀವಿ, ಮತ್ತೆ ಮೃತಪಟ್ಟವರಿಗೆ ಸೂಕ್ತವಾದ ಪರಿಹಾರ ಕೊಡ್ತೀವಿ ಅನ್ನೋ ಭರವಸೆನೂ ಕೂಡ ಕೊಟ್ಟಿರಂತ. ಇದಲ್ಲದೆ ಸ್ಥಳಕ್ಕೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೂಡ ಭೇಟಿ ಕೊಟ್ಟರು. ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಪಡೆದುಕೊಂಡು ಮೃತಪಟ್ಟಂತ ಕುಟುಂಬಕ್ಕೆ ಸಾಂತ್ವನ ಹೇಳಂತ ಕೆಲಸ ಕೂಡ ಆಯ್ತು. ಈಗ ಪ್ರತಿಭಟನಾಕಾರರಿಗೆ ಮನವೊಲಿಸುವಂತ ಕೆಲಸ ಕೂಡ ಆಗಿರಂತದ್ದು. ನವೀನ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ.